ನೋಡಿ ಗಾಯ್ಸ್ ಸೋಡಾ ಕುಡ್ಕೊಂಡು ಟ್ರಕ್ಕಿಂಗ್ ಮುಗಿಸ್ಕೊಂಡು ಇವನ್ ನೋಡಿ ಕೈಯಲ್ಲಿ ವಲಸೆ ಹೋಗೋಕೆ ಸೊ ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗ್ ತುಂಬ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರುತ್ತೆ. ನಾವು ಇವತ್ತು ಆಲ್ರೆಡಿ ಕ್ಯಾಪ್ಷನ್ ತಂದೆಲ್ಲ ನೋಡಿರ್ತೀರ. ಹಳೆ ವ್ಲಾಗ್ನ ತುಂಬ ಎಂಜಾಯ್ ಮಾಡಿದ್ದೀರಾ ಅನ್ಕೊತೀನಿ. ನಮ್ಮ ಝೈನ್ ಕನ್ನಡಿಗ ಅವ್ರು ಮಾಡಿರೋ ಅರ್ಧ ವ್ಲಾಗ್ ನಮ್ಮದು. ಸೊ ಈ ವ್ಲಾಗಲ್ಲಿ ನಾವೇನು ಮಾಡ್ತೀವಿ, ನಮ್ಮ ಝೈನ್ ಕನ್ನಡಿಗ ಸ್ವಲ್ಪ ಇವತ್ತು ಇಲ್ಲ. ಈಗ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ವಿ. ಚಾಮುಂಡಿ ಬೆಟ್ಟ ಹೋಗಿ ಅಲ್ಲಿಂದ ಸುತ್ತಾಡ್ಕೊಂಡು ಇದಕ್ಕೆ ವ್ಯೂ ಪಾಯಿಂಟ್ ನೋಡ್ಕೊಂಡು ಬರೋದು. ವ್ಯೂ ಪಾಯಿಂಟ್ ಏನೋ ಇದೆ ಅಂತೆ, ನಮ್ಮ ಮಿಥುನ್ ಅವ್ರು ಹೇಳ್ತಿದ್ರು. ಸೊ ಅವರು ಬರ್ತವ್ರೆ, ನಾವು ಹೋಗ್ತಿದ್ದೀವಿ. ಇಲ್ಲಿಂದ ಹೋಗಿ ಅಲ್ಲಿಗೆ ಹೋಗ್ಬೋದು. ಇವರೆಲ್ಲ ಇಲ್ಲೇ ಇದ್ದಾರೆ. ಈಗ ಇಲ್ಲ ಎದ್ದು ಹೊರಡೋದು, ಚಾಮುಂಡಿ ಬೆಟ್ಟಕ್ಕೆ ಹೋಗೋದು. ಗೈಸ್ ಇವ್ರ ಮನೆಯಲ್ಲಿ ಇಲ್ಲಿ ನೋಡಿ ಪಾರಿವಾಳ ಪಿಳ್ಳೆ ಹಾಕಿತ್ತು, ಪಾರಿವಾಳ ಮೊಟ್ಟೆ ಹಾಕಿದೆ ಅಲ್ಲಿ. ಈಗ ನಾವು ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೀವಿ. ಚಾಮುಂಡಿ ಬೆಟ್ಟ ಹೋಗಿ ಇವರೆಲ್ಲ ಪ್ರೇಯರ್ ಮಾಡ್ಕೊಂಡು ಇವನ್ ಪ್ರೇಯರ್ ಮಗ ತೋರ್ಸ, ನಿಂದು ತೋರ್ಸ ಇಲ್ಲಿ ನೋಡಿ. ವಾವ್, ನೋಡು ದೇವ್ರ ಮೇಲೆ ಭಕ್ತಿ ಬಂದಿದೆ, ದೇವ್ರ ಮೇಲೆ ಭಕ್ತಿ ಬಂದಿದೆ. ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವ್ರ ಮೇಲೆ ಫುಲ್ ಭಕ್ತಿ. ಸೊ ಈಗ ಅಲ್ಲಿಂದ ಹೋಗಿ ಇವಾಗ ನಂದಿ ಏನೋ ಇದು ವ್ಯೂ ಪಾಯಿಂಟಿಗೆ ಹೋಗ್ತಾ, ವ್ಯೂ ಪಾಯಿಂಟ್ ಇದೆ ಅಂತೆ. ವ್ಯೂ ಪಾಯಿಂಟ್ ನೋಡ್ಕೊಂಡು ಝೈನ್ ಬಂದಿಲ್ಲ ಗಾಯ್ಸ್, ನಮ್ ಝೈನ್ ಕನ್ನಡಿಗ ಬಂದಿಲ್ಲ, ಬರೀ ನಾವೇ ಬಂದಿರೋದು. ಇಲ್ಲಿ ನೋಡ್ಕೊಂಡು ಮನೆಗೆ ಹೋಗುವ ಗೈಸ್. ಇಲ್ಲಿ ನೋಡಿ ಶಂಕುಳ ಅಂತೆ, ಇವತ್ತೇ ನೋಡ್ತಿರೋದು ಫಸ್ಟ್ ಟೈಮ್ ನಾನು. ಇವನ್ ನೋಡಿ ಕೈಯೆಲ್ಲ ಇಟ್ಕೊಂಡ್ಬಿಟ್ರು ನಮ್ಮ ಲೋ. ಕರೆಕ್ಟಾಗಿ ಇಟ್ಕೊಳ್ಳೋ, ಇಲ್ಲಿ ತೋರ್ಸು. ಸುಮಾರಿದಾವೆ ಇಲ್ಲಿ ವ್ಯೂ ಪಾಯಿಂಟ್ ಅಂತ ಹೇಳಿ ತುಂಬ ನಡೆಸ್ತಾರೆ ಗೈಸ್ ಇವರು. ಈಗ ನಡ್ಕೊಂಡೆ ಹೋಗ್ತಾ ಇದ್ವಿ. ಬಿದೆ ಯಪ್ಪಾಲು ಕೈ ಜಾಸ್ತಿ ಅಂದ್ರೆ ಈ ಒಂದು ಕೈಯಲ್ಲಿ ಕ್ಯಾಮ್ರಾ ಅವನಿಗೆ ಇಟ್ಕೊಳ್ಳೋ ಕೈ ಹತ್ತಕ್ಕಾಗಲ್ಲ. ನೋಡಿ ಹಸಿರೆಲ್ಲ ಹೋಗ್ಬಿಟ್ರು, ಸುಸ್ತಾಗಿದೆ ನಮಗೆ. ನಾವು 3 ಜನ ಎಲ್ಲ ಹತ್ಕೊಂಡು ಹೋಗ್ತಾ ಇದ್ದೀವಿ. ಯಾರು ಬೇಗ ಹತ್ಬಿಟ್ರು, ಇವನಿಗೆ ಹತ್ತಕ್ಕಾಗಲ್ಲ, ಕೈ ಇಟ್ಕೊಂಡು ಹತ್ತಿಸ್ತಿದ್ದೀವಿ ಗಾಯ್ಸ್. ನೋಡಿ ಯಾಕೋ ಬಾರೋ ಸುಸ್ತಾಗ್ತಿದ್ಯಾ ಗೈಸ್. ಮೈಸೂರಲ್ಲಿ ಇಂಥ ಒಂದು ಒಳ್ಳೆ ವ್ಯೂ ಬೇಕು ಅಂದರೆ ನೀವು ಬರಬೇಕಾಗಿರೋದು ಚಾಮುಂಡಿ ಬೆಟ್ಟಕ್ಕೆ. ಈ ಕಡೆ ಲಲಿತ್ ಮಹಲ್ ಕಾಣ್ತಿದೆ ನೋಡಿ ಗೈಸ್. ಸೊ ಈ ಒಂದು ಒಳ್ಳೆ ವ್ಯೂ ನೋಡ್ತೀರಾ. ಸೊ ಬನ್ನಿ ನೋಡ. ರೆಡಿ 1 2 3. ಗೈಸ್ ಇಲ್ಲಿ ಒಂದು ಪೀಸ್ ಜಾಗದಲ್ಲಿ ಚಿಲ್ ಮಾಡ್ಕೊಂಡು ಈಗ ಮನೆಗೆ ಹೋಗ್ತಾ ಇದೀವಿ. ಮನೆಗೆ ಹೋಗಿ ನಮ್ಮ ಝೈನ್ ಕನ್ನಡಿಗ ಜೊತೆ ಸ್ವಲ್ಪ ಚಿಲ್ ಮಾಡೋಣ. ಹೋಗ್ಬಿಟ್ಟು ಹತ್ತಕ್ಕೂ ಆಗಲ್ಲ, ಇಳಿಯಕ್ಕೂ ಆಗಲ್ಲ. ಎಲ್ರು ಇಳ್ದೋದ್ರು. ಈ ಟ್ರಕ್ಕಿಂಗ್ ಡೇ ಅಷ್ಟೇ, ಏನಿಲ್ಲ ಅಷ್ಟೇ. ಟ್ರಕ್ಕಿಂಗ್ ಬಂದಿದೀವಿ. ಟ್ರಕ್ಕಿಂಗ್ ಮುಗಿಸ್ಕೊಂಡು ಈಗ ಸೀದಾ ಲಲಿತ್ ಮಾಲಿಗೆ ಹೋಗೋದು. ಅಲ್ಲಿಂದ ವಿಡಿಯೋ ಮಾಡೋಣ ಬನ್ನಿ. ಆಮೇಲೆ ಗೈಸ್ ಅಭಿರಾಮ್ ನನಗೆ ಗೋಲಿ ಸೋಡಾ ಕೊಡಿಸ್ತಾನಂತೆ, ಅದಕ್ಕೆ ಅವನು ಹೋಗ್ಬಿಟ್ಟ. ನಾವೀಗ ಓಡಿ ಹೋಗ್ತಿದ್ದೀನಿ. ಸೊ ಇಫ್ ಯು ವಾಂಟ್ ಟು ಗೇನ್ ಸಮಥಿಂಗ್ ಯು ಹ್ಯಾವ್ ಟು ಲೂಸ್ ಸಮಥಿಂಗ್. ಅದಕ್ಕೆ ಎನರ್ಜಿ ವೇಸ್ಟ್ ಮಾಡ್ಕೊಂಡು ಓಡಿ ಹೋಗ್ತಾ ಇದ್ದೀವಿ. ಸಬ್ಸ್ಕ್ರೈಬ್ ಮಾಡಿ ಆಯ್ತಾ. ನಿಜವಾಗ್ಲೂ ಜಾಬ್ ವ್ಲಾಗ್ಸ್ ಅಂತ ಇದೆ. ಇಲ್ಲಿಂದ ಸೋಡಾ ಕುಡ್ಕೊಂಡು ಮನೆಗೆ ಹೋಗ್ತೀವಿ. ಗೈಸ್ ಲಲಿತ್ ಮಾಲಿಗೆ ಹೋಗ್ಬೇಕಂತ ಬಂದ್ವಿ, ಆದ್ರೆ ಲಲಿತ್ ಮಾಲ್ ಕ್ಲೋಸ್, ಒಳಗ್ ಬಿಟ್ಟಿಲ್ಲ ದಸರಾ ಅಂತ. ಮೈಸೂರು ಪಾಕ್ ತಗೊಳಕ್ ಬಂದಿದ್ದೀವಿ. ನೋಡಿ ಮೈಸೂರು ಪಾಕ್ ಗೈಸ್, ಇಲ್ಲಿ ನೋಡಿ ಹೇಗೆ ಮೈಸೂರು ಪಾಕ್ ಪ್ರಿಪೇರ್ ಆಗ್ತಿದೆ.
ಮೈಸೂರಿಗೆ ಮೈಸೂರು ಪಾಕ್ ತಿಂದಲ್ಲಿ ಹೋಗ್ಬೇಕಾಗುತ್ತಾ? ಸೊ ಮೈಸೂರು ಪಾಕ್ ತಗೊಂಡು ತಿನ್ಲಿ. ಇದಕ್ಕೆ ನೋಡಿ ಗಾಯ್ಸ್, ಸ್ವೀಟ್ ಹೆಂಗ್ ಕಟ್ ಆಗ್ತಿದೆ ಅಂತ ಅವ್ರಿಗೂ ಕಾಣುತ್ತೆ. ಈಗ ಚಾಮುಂಡಿ ಬೆಟ್ಟದಿಂದ ಮನೆಗೆ ಬಂದಿದ್ದೀವಿ. ವ್ಯೂ ಪಾಯಿಂಟ್ ಎಲ್ಲ ನೋಡ್ಕೊಂಡಾಯ್ತು. ಸೋಡಾಕ್ ತಗೊಂಡ್ ಮನೆಗೆ ಬಂದೆ. ಈಗ ಸ್ವಲ್ಪ ಫ್ರೆಶ್ ಅಪ್ ಆಗಿ ಈಗ ಏನ್ ಮಾಡೋದು ಅಂತ ಗೊತ್ತಿಲ್ಲ. ಆದ್ರೆ ಇವತ್ತಿನ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡಿದ್ರು ಮಾಡ್ಬೋದು. ಸೊ ನೆಕ್ಸ್ಟ್ ಪ್ಲಾನ್ಸ್ ಏನಂತ ತಿಳಿಸ್ತೀವಿ. ಸೊ ನಮ್ಮ ಅಭಿರಾಮ್ ಮತ್ತೆ ಅವನ್ ಅವರು ಬರ್ತಾ ಇದಾರೆ. ನಾವು ಮನೆಗೆ ಬಂದು ರೀಚ್ ಆಗಿದೀವಿ. ಅವ್ರು ಬಂದಿದ ತಕ್ಷಣ ಎಲ್ಲೋಗೋದು ಅಂತ ಎಲ್ಲ ಪ್ಲಾನ್ಸ್ ಎಲ್ಲ ಮಾಡಿ ಎಲ್ಲದಕ್ಕೂ ಹೋಗೋದು. ಬಂದ ಮೇಲೆ ಫುಲ್ ಟಯರ್ಡ್ ಆಗ್ಬಿಟ್ಟಿತ್ತು. ಸೊ ಎಲ್ಲೂ ಹೋಗಿಲ್ಲ. ಲಡ್ಡು ನೋಡಿ guys, ಲಡ್ಡು ಸೈಕ್ ಲಡ್ಡು, ಸೈಕ್ ತುಪ್ಪ ತಿಂತಾ ಇದ್ರೆ ಒಂದ್ ಅಲ್ಲಿ ಸೊ ಗೈಸ್, ಅದಕ್ಕೆ ಬಂದ ಮೇಲೆ ಬರೀ ಮಲ್ಗದೆ ಆಯ್ತು, ರೀಲ್ಸ್ ಸ್ಕ್ರೋಲ್ ಮಾಡಾಯ್ತು. ಈಗ ಊಟ ಮಾಡಕ್ ಆಚೆ ಹೋಗೋಣ ಅಂದ್ರೆ ಮಳೆ ಬರ್ತಾ ಇದೆ. ಸೊ ನಮ್ಮ ಆರ್ಡರ್ ಮಾಡಿ ತರ್ಸಿದೀವಿ ಗೈಸ್. ಕರೆಂಟ್ ಬೇರೆ ಹೋಗ್ಬಿಟ್ಟಿತ್ತು. ಸೊ ಆಚೆ ಮಳೆ, ಅದಕ್ಕೆ ಆರ್ಡರ್ ಮಾಡಿ ತರ್ಸಿದೀವಿ. ಈಗ ಯಾರ ಹತ್ರ ತರ್ಸಿದೀವಿ ಅಂತ ತೋರಿಸ್ತೀನಿ. ನೀವು ಫುಲ್ ಸೈಕ್ ಆಗ್ಬಿಡ್ತೀರಾ ಬಂದ್ಮೇಲೆ ತೋರಿಸುವ. ಸೊ ಗೈಸ್, ಎಲ್ಲರಿಗೂ ಮಿಥುನ್ ಮತ್ತೆ ಏನು ಶಮಂತು ಆಚೆ ತಿನ್ಕೊಂಡ್ ಬಂದವ್ರೆ. ಇವರಿಬ್ರು ವೆಜ್ ತಿನ್ನಕ್ಕೆ ಆಚೆ ಹೋಗ್ತಾರೆ. ಇವತ್ತು ನಾನ್ ವೆಜ್ ತಿನ್ನಲ್ವಂತೆ. ಚಾಮುಂಡಿ ಬೆಟ್ಟ ಹೋಗಿದೀವಲ್ಲ, ಸೊ ಇವ್ರು ನಾನ್ ವೆಜ್ ತಿನ್ನಲ್ಲ. ಬ್ಲೂಬೆರಿ ಲಂಡನ್ ಅನ್ಬಿಟ್ಟು ಯೂಸ್ ಮಾಡಿ ಗೈಸ್, ತುಂಬಾ ಚೆನ್ನಾಗಿದೆ. ನೋಡಿ ಗೈಸ್, ಈ ಲಂಡನ್ ಸ್ಪ್ರೇ ತುಂಬಾ ಚೆನ್ನಾಗಿದೆ. ಇಲ್ಲಿ ಹೆಗಡೆಗಳೆಲ್ಲ ಪಕ್ಕ ಸಾಯುತ್ತೆ. ಇವ ಯಾರೇ ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ? ನಾನ್ ಬೇಕಾದ್ರೆ ಗ್ಯಾರಂಟಿ ಕೊಡ್ತೀನಿ. ನೋಡಿ 50% ಆಫರ್. ನಮ್ ಕ್ಲಾಸಲ್ಲಿ ಇರೋ ಒಬ್ಳು ಹುಡುಗಿಯ ಕ್ರಶ್. A few moments later. ಗೈಸ್ ನೋಡಿ, ನಮ್ಮ ಪಾರ್ಸಲ್ ತಗೊಂಡ್ ಬಂದಿರೋದು ಯಾರು ಅಂತ ನಮ್ ಜೈನ್ ಕನ್ನಡಿಗ. ಪಾರ್ಸಲ್ ಬಂತು ಈಗ ತಿನ್ನೋದು ಗೈಸ್. ಮೊಬೈಲ್ ತರಬೇಕು ತಾನೆ. ಬೋಲ್ ನನ್ನ ಮಗ ಇದನ್ನಲ್ಲ ಚಾಲ್ ಬಾಸ್ ನನ್ನ ಮಗ. ಗೈಸ್, ರೀಸೆಂಟಾಗಿ ಸೌದಿಯಿಂದ ಪರ್ಚೇಸ್ ಮಾಡಿದ ವಾಚ್ ಗೈಸ್, ಕ್ಯಾಶಿಯೋ. ಪ್ರೈಸ್ ಎಷ್ಟು ಅಂತ ಕಮೆಂಟಲ್ಲಿ ತಿಳಿಸಿ ಗೈಸ್. ನೀನು ಹೇಳು, ಅವ್ರೇ ತಿಳಿಸ್ತಾರೆ. ಸೊ ಗೈಸ್, ಈಗ ಅಭಿರಾಮ್ ಮತ್ತೆ ಅವನು ವೆಜ್ ತಿನ್ಕೊಂಬರಕ್ಕೆ ಆಚೆ ಹೋಗಿದ್ರು. ನಾನ್ ವೆಜ್ ತಿಂದ್ವಿ. ಈಗ ನೈಟ್ ಔಟ್ ಹೋಗ್ಬೇಕು. ಹೋಗಿ ನೈಟ್ ಔಟ್ ಅಂದರೆ ಹೆಂಗೆ ಸುಮ್ಮನೆ ಬಿಟ್ಟು ಸಾಕೊಂಬರೋದು. ಅವನಲ್ಲಿದ್ದ ನೋಡಿ ಅಭಿಮಾನ್. ಯಾರ ಹತ್ರ ಮಾತಾಡ್ತಿದ್ದಾನಂತ ಗೊತ್ತಿಲ್ಲ, ಆದರೆ ಯಾವಾಗಲೂ ಮಾತಾಡ್ತಿರ್ತಾನೆ ಅಷ್ಟೇ. ಇವನು ಮೆಸೇಜ್ ಮಾಡ್ತಿರ್ತಾನಷ್ಟೇ. ಎಷ್ಟೇ ಸಿನಿಮಾ ನೋಡಿದ್ರು ತಂದೆ ತರ ಹೀರೋ ಸಿಗಲ್ಲ. ಎಷ್ಟೇ ದೇವಸ್ಥಾನ ಸುತ್ತಿದ್ರು ತಾಯಿ ತರ ದೇವ್ರು ಸಿಗಲ್ಲ. ಎಲ್ಲರೂ ಕಾಯ್ತಿದ್ದೀವಿ ವರ್ಷ ಹೋಗೋಕ್ಕೆ. ಇಲ್ಲಿ ಓನರ್ ಸ್ವಲ್ಪ ಜಾಸ್ತಿ ಜನ ಇದೀವಿ ಅಂತ ಸ್ವಲ್ಪ ಕಿರಿಕ್ ಮಾಡ್ತವ್ರೆ. ಅದಕ್ಕೆ ಓನರ್ ವಾಕ್ ಮಾಡ್ತವ್ರೆ ಆಚೆ. ಓನರ್ ಕಿರಿಕ್ ಮಾಡಿದ್ರು ವಾಕಿಂಗ್ ಮಾಡ್ತವ್ರೆ. ಅವ್ರು ಹೋಗ್ಲಿ ಅಂತ ಕಾಯ್ತಿದ್ದೀವಿ. ಅವ್ರು ಹೋಗಿದ ತಕ್ಷಣ ಆಚೆ ಹೋಗಿ ಫುಲ್ ಚಿಲ್ ಮಾಡೋದು. ನೋಡಿ, ನಮ್ಮ ಜೈನ್ ಕನ್ನಡಿಗ ಅವರು ಕೂತಿದ್ದಾರೆ. ಪ್ಲ್ಯಾನ್ ಮಾಡ್ತವ್ರೆ ನೆಕ್ಸ್ಟ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಕ್ಕೆ. ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ ಜೈನ್ ಕನ್ನಡಿಗ ಅವರು? 3 monkeys of ಗಾಂಧೀಜಿ. ಸೊ ಗೈಸ್, ಇಲ್ಲಿಂದ ಟೀ ಕುಡ್ಕೊಂಡು ಹೊರಡ್ತಾ ಇದ್ದೀವಿ. ನೋಡಿ, ಇವನಿಗೆ ಚಳಿ ಆಗ್ತಿದೆ ಅಂತ ಕೈ ಎರಡು ಒಳಗೆ ಹಾಕೊಂಡು ಎಲ್ಲಿಂದ ಬಾಯ್ ಕಡೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಗೈಸ್, ನೈಟ್ ಔಟ್ ಎಲ್ಲ ಮುಗಿತ್ತು. ಈಗ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ನೈಟ್ ಔಟ್ ಎಲ್ಲ ಏನು ತೋರಿಸೋದು. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ಚೆನ್ನಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಟ್ಸ್ ಆಫ್ ವ್ಲಾಗ್. ಬಾಯ್.